ಇದು ನರೇಗಾ ಯೋಜನೆ ಅಥವಾ ಖಾತರಿ ಯೋಜನೆಯೋ? ಎಸ್, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜನವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2024-25ನೇ ಸಾಲಿನಲ್ಲಿ ನರೇಗಾ ಯೋಜನೆಯಡಿ ಕೈಗೊಳ್ಳಲಾದ ಜನವಾಡ ಸರ್ಕಾರಿ ಕನ್ನಡ ಶಾಲೆ ಮತ್ತು ಮರಾಠಿ ಶಾಲೆಯ ಆಟದ ಮೈದಾನ ಅಭಿವೃದ್ಧಿ ಹಾಗೂ ಉನ್ನತೀಕರಣ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರ ಮತ್ತು ದುರುಪಯೋಗ ನಡೆದಿರುತ್ತದೆ. ಎಸ್, ನರೇಗಾ ಕಾಯ್ದೆಯ ಪ್ರಕಾರ ಕಾಮಗಾರಿಗಳನ್ನು ಸ್ಥಳೀಯ ಗ್ರಾಮಸ್ಥರ ಕೈ ಕಾರ್ಮಿಕ ಶ್ರಮದಿಂದಲೇ ನಡೆಸಬೇಕು ಮತ್ತು ಯಂತ್ರೋಪಕರಣಗಳು ಜೆಸಿಬಿ ಮಷಿನರಿ ಬಳಸೋದು ಕಟ್ಟುನಿಟ್ಟಾಗಿ ನಿಷೇಧವಿದೆ. ಆದರೆ ಜನವಾಡ ಗ್ರಾಮ ಪಂಚಾಯಿತಿಯ ಪಿಡಿಒ ಈ ಎಲ್ಲ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಕಾಮಗಾರಿಯನ್ನ ಜೆಸಿಬಿ ಹಾಗೂ ಭಾರಿ ಯಂತ್ರೋಪಕರಣಗಳ ಮೂಲಕ ಬಳಸಿ ಸ್ಥಳೀಯ ಜನರಿಗೆ ಕೆಲಸ ನೀಡದೆ ಕೇವಲ GPS ಫೋಟೋಗಳಿಗಾಗಿ ಒಬ್ಬ ವ್ಯಕ್ತಿಗೆ 50 ರೂಪಾಯಿ ನೀಡಿ ನಕಲಿ ಫೋಟೋ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ವೀಕ್ಷಿಸಿ ಅತಿ ಶೀಘ್ರದಲ್ಲೇ ನಿಮ್ಮ ಅಪ್ಪು ನ್ಯೂಸ್ ಚಾನೆಲ್ನಲ್ಲಿ.